ಎಸ್ ಹೇಳಿ ಸರ್ ಶಶಿಕಾಂತ್. ಇವಾಗ ಏರ್ಪೋರ್ಟ್ ಅನ್ನೋದು ಇರೋದು ನಾವು ಪ್ರಶ್ನೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ಅನುಮತಿ ತಗೊಂಡ್ರ ಬಿಟ್ರ ಅಂತ. ಈಗಾಗಲೇ ಒಂದು ಧರ್ಮದವರು ಹಲವಾರು ಸಾರ್ತಿ ಅಲ್ಲಿ ಭಜನೆ ಮಾಡಿದ್ದಾರೆ, ನೃತ್ಯ ಮಾಡಿದ್ದಾರೆ, ಎಲ್ಲಾನು ಮಾಡ್ತಾ ಇದ್ದಾರೆ. ಇವರು ಮಾಡಿದ ತಕ್ಷಣ ನೋಡಿ ಅವರು ಮಾಡ್ತಾ ಇದ್ದಾರೆ ಅಂತ ಅಬ್ಜೆಕ್ಷನ್ ಮಾಡ್ತಕ್ಕಂಥದ್ದು ದ್ವೇಷ ರಾಜಕಾರಣ. ಈಗ ಅವರು ಮಾಡಲಿ ಇವರಾಗಲಿ ಕಾನೂನಿಗೆ ಬದ್ಧವಾಗಿರ್ಬೇಕು. ಅವ್ರು ಹೇಳಿದ್ರೆ ನಾವು ಹಿಂದೂಗಳನ್ನೂ ಓಲೈಸ್ತೀವಿ, ಮುಸ್ಲಿಮರು ಓಲೈಸ್ತೀವಿ, ಇದೆಲ್ಲ ಮುಖ್ಯ. ನಾವು ಕಾನೂನನ್ನು ಪರಿಪಾಲಿಸಬೇಕಾಗಿದೆ. ಕಾನೂನು ಪ್ರಕಾರ ನೀವು ಆಕಸ್ಮಿಕವಾಗಿ ಹಿಂದೂ ಧರ್ಮೀಯರು, RSSನವರು ಅಥವಾ ಯಾವುದೇ ಸಂಘಟನೆಯವರು ಅಲ್ಲಿ ನೃತ್ಯ ಮಾಡಿದರೆ, ಭಜನೆ ಮಾಡಿದರೆ ಅದನ್ನು ವಿರೋಧಿಸಿದ್ದೀರಾ? ಅದನ್ನು ಪ್ರತಿಭಟಿಸಿದ್ದೀರಾ? ಇಲ್ಲ, ಅದನ್ನು ನಾವು ಪ್ರತಿಭಟಿಸಿಲ್ಲ. ಏರ್ಪೋರ್ಟ್ಗಳಲ್ಲಿ ಭಜನೆ ಮಾಡಿ ಇಲ್ಲಿ ಕೇಳಿ ಸರ್, ಭುವನೇಶ್ವರ ಏರ್ಪೋರ್ಟ್ ಅಲ್ಲಿ ಭಜನೆ ಆಗಿದೆ. ಆಮೇಲೆ ಭಾಸ್ಕರನ್ ನಾನು ಮಾತಾಡಲ್ಲ, ಆಮೇಲೆ ಮಾತಾಡಿ. ದಿನ ಇವರು ಪ್ರತಿನಿತ್ಯ ಅಂತ ಸುಳ್ಳು ಹೇಳಿ, ಪ್ರತಿನಿತ್ಯ ನಾನು ಹೇಳೇ ಇಲ್ಲ. ಇನಾಗ್ರೇಷನ್ ಮಾಡ್ಕೊಳ್ಳಿ. ಇನಾಗ್ರೇಷನ್ ಇದ್ದಾಗ ಅಯೋಧ್ಯ ಇನಾಗ್ರೇಷನ್ ಎಷ್ಟು ಸರಿ ಮಾಡ್ತಾರೆ ಒಂದು ಏರ್ಪೋರ್ಟ್ಗೆ? ಒಂದೇ ಸರಿ ಮಾಡೋದು ಅವಾಗಲ್ಲ ಸರ್. ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಆಗುವಂತ ಸಂದರ್ಭದಲ್ಲಿ ಹೋಗುವಾಗ ಏರ್ಪೋರ್ಟ್ಗಳಲ್ಲಿ ರೈಲ್ವೆ ಸ್ಟೇಷನ್ ಹಿಂದೂ ರಾಷ್ಟ್ರ ಇದು. ಯಾರು ಹೇಳಿದ್ರು ಇನ್ಯಾವ ರಾಷ್ಟ್ರ ಇದು? ಯಾವ್ದು? ಇಸ್ಲಾಮಿಕ್ ರಾಷ್ಟ್ರನ ಅಲ್ಲ, ಕ್ರೈಸ್ತರ ರಾಷ್ಟ್ರನ ಅಲ್ಲ. ಏನ್ ಹೇಳ್ತೀರಾ ನೀವು? ಸನಾತನ ಭೂಮಿ ಇದು. ತಪ್ಪು, ನಿಮ್ದೊಂದು ಕರ್ಮ. ನಿಮ್ ಕರ್ಮ, ನಿಮ್ ಕರ್ಮ. ಜಾತ್ಯತೀತ ರಾಷ್ಟ್ರ ಯಾವ್ದಾದ್ರು ಈಗ ಈಗಿರೋದು ಜಾತ್ಯತೀತ ರಾಷ್ಟ್ರ. ಈಗ ನೀವು ಬೇಕಾದ್ರೆ ನೀವು 1950 ಒಳಗಿರಿ, ಇದು ನಮ್ದು ಜಾತ್ಯತೀತ ರಾಷ್ಟ್ರ. ಸಂವಿಧಾನ ಒಪ್ಪಲಿಲ್ಲ ಅಂದ್ರೆ ಈ ದೇಶದಲ್ಲಿ ಇರೋದಕ್ಕೆ ನೀವು ಒಪ್ತೀವಿ. ಅದೇ ಸಂವಿಧಾನ ಈ ದೇಶದ ಸಂವಿಧಾನವನ್ನು ಒಪ್ಪದೆ ಇರೋರು ಈ ದೇಶದಲ್ಲಿ ಲಿಬರ್ಟಿ ಟು ವರ್ಷಿಪ್ ಅಂತ ಕೊಟ್ಟಿದೆ. ಅದನ್ನ ಹೇಳಿ. ಲಿಬರ್ಟಿ ವರ್ಷಿಪ್ ನಿಮ್ಮ ಮನೆಯಲ್ಲಿ ಮಾಡಿ, ನಿಮ್ಮ ಮನಸ್ಸಲ್ಲಿ ಮಾಡಿ, ಬೇಡ ಹೋಗಿಲ್ಲ. ಅದನ್ನ ಮಾಡ್ತಾ ಇರೋದು ಸರ್, ಯಾವತ್ತೋ ಒಂದಿನ ಇನಾಗ್ರೇಷನ್ ಡ್ಯಾನ್ಸ್ ಮಾಡಿದ್ರು, ಯಾವತ್ತೋ ಒಂದಿನ ಇನಾಗ್ರೇಷನ್ ಅಲ್ಲಿ ಭಜನೆ ಮಾಡಿದ್ರು, ಅದಲ್ಲ ಸರ್. ಇದು ಒಂದು ಈ ರೀತಿ ನೀವು ಮಾಡುವುದು, ಹಲವರು ಬಂದು ಅದನ್ನೇ ಮಾಡಕ್ ಹೋಗ್ತಾರೆ. ಅವಾಗ ಕಾನೂನು ಸುವ್ಯವಸ್ಥೆ ಎಲ್ಲಿ ಉಳಿಯುತ್ತೆ ಸರ್? ಎಸ್ ಸರ್, ಇಲ್ಲ ಮಾತಾಡ್ತೀನಿ ಸರ್. ಈಗ ನಮ್ಗೆ ಅರ್ಥ ಆಗದೆ ಇರೋದು, ಎಲ್ಲವನ್ನೂ ಕೂಡ ಧರ್ಮದ ಕಣ್ಣಿನಿಂದಲೇ ನೋಡ್ತಾ ಹೋದ್ರೆ ಸರ್, ಕಾನೂನಿಗೆ ಸಂವಿಧಾನಕ್ಕೆ ಬೆಲೆ ಇರೋದಿಲ್ಲ ಸರ್. ನಿಮ್ಮ ಆಚರಣೆಗಳು, ನಿಮ್ಮ ವಿಚಾರಗಳು ಇನ್ನೊಬ್ರು ಕಿರಿಕಿರಿ ಆಗಬಾರ್ದು. ಏರ್ಪೋರ್ಟ್ಗಳು, ರೈಲ್ವೆ ಸ್ಟೇಷನ್ಗಳು, ಬಸ್ ಸ್ಟ್ಯಾಂಡ್ಗಳು ಪಬ್ಲಿಕ್ ಪ್ಲೇಸಸ್, ಅದಕ್ಕೆ ಒಂದು ಉದ್ದೇಶಿತ ಸ್ಥಳಗಳು, ಟ್ರಾವೆಲರ್ಸ್ಗಳಿಗೆ ಉದ್ದೇಶಿತ ಸ್ಥಳಗಳು. ಮತ್ತು ನಿಮಗೆ ನಿಜಕ್ಕೂ ಕೂಡ ಅಲ್ಲಿ ನಮಾಜ್ ಮಾಡಬೇಕಂದ್ರೆ ಅಲ್ಲಿ ಇದ್ದಾವೆ, ಟರ್ಮಿನಲ್ 1, 2 ಅಲ್ಲೆಲ್ಲ ಕೂಡ ಅಲ್ಲಿ ಇದ್ದಾವೆ, ನಿಮ್ಮ ಪ್ರಾರ್ಥನಾ ಕೇಂದ್ರಗಳಿವೆ, ನೀವು ಹೋಗಿ ಅಲ್ಲಿ ಮಾಡ್ಕೋಬಹುದು. ಬಟ್ ಈ ತರ ಹೊರಗಡೆ ಒಂಥರ ಅದು ಪ್ರದರ್ಶನ ಆಗುತ್ತೆ. ಇನ್ನೊಂದು ಕೋಮ್ನವರು ಅದರಿಂದ ಉದ್ರೇಕಗೊಳ್ತಾರೆ, ಅವರು ಬರ್ತಾರೆ, ಅವರು ಮಾಡ್ತೀನಿ ಅಂತಾರೆ. ಎಲ್ಲೋಗುತ್ತೆ ಇದು ಪರಿಸ್ಥಿತಿ? ನೋಡಿ, ಇದು ಧರ್ಮದ ಆಧಾರದಲ್ಲಿ ಎಲ್ಲಿ ಬೇಕಾದ್ರೂ ನಮಾಜ್ ಮಾಡ್ಬೋದು ಅಂತ ಹೇಳೋದೇ ತಪ್ಪು. ಯಾಕಂತ ಹೇಳಿದ್ರೆ ಸೌದಿನಲ್ಲಿ ಕೂಡ ಕೆಲವು ಜಾಗದಲ್ಲಿ ಪಾತ್ವೇಸ್ ಇರುತ್ತೆ, ನಡೆಯೋಕೆ ಜಾಗ ಅಂತ. ಅಲ್ಲಿ ಹೋಗ್ಬಿಟ್ಟು ಯಾರಾவது ಅಲ್ಲಿ ಕೂತ್ಕೊಂಡು ನಮಾಜ್ ಮಾಡಿದ್ರೆ ಅಲ್ಲಿ ಸೆಕ್ಯೂರಿಟಿ ಬಂದು ಹೊಡಿತಾನೆ ಅಲ್ಲಿ. ಯಾಕಂದ್ರೆ ಅಲ್ಲಿ ಕೂತ್ಕೊಂಡು ನಮಾಜ್ ಮಾಡಂಗಿಲ್ಲ, ಸೆಕ್ಯೂರಿಟಿ ಅಂತ ಒಂದು ಜಾಗ ಇದೆ. ಸೊ ಅದೇ ರೀತಿ ಇವಾಗ ಇವರು ಏನು ಮಾಡಿದ್ದಾರೆ, ಇವರು ಶಾಂತವಾಗಿ ನಮಾಜ್ ಮಾಡಿರ್ಬೋದು, ಬಟ್ ಇದು ಏನ್ ಮಾಡ್ತಿದೆ ಅಂದ್ರೆ ಕಾನೂನು ವಿರುದ್ಧವಾಗಿದೆ. ಯಾಕಂತ ಹೇಳಿದ್ರೆ ಇದು ಪಬ್ಲಿಕ್ ಪ್ಲೇಸು. ಇಲ್ಲಿ ನೀವು ಬಂದು ನೀವು ಇದನ್ನ ಪ್ರಾರಂಭಿಸಿದ್ರೆ ಬೇರೆ ಅನ್ಯ ಧರ್ಮೀಯವರು ಬರ್ತಾರೆ, ಅವ್ರು ಕೂಡ ಮಾಡ್ತಾರೆ. ಅವಾಗ ನೀವು ಮಾಡಿರುವಾಗ ಅದು ತಪ್ಪಂತ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ನೀವು ಇದನ್ನ ನಿಲ್ಲಿಸಬೇಕಾಗಿರುತ್ತೆ. ಸಾಮೂಹಿಕ ನಮಾಜ್ ಮಾಡೋದನ್ನ ನಿಲ್ಲಿಸಿ. ಆದರೆ ನಮಗೆ ಬಹಳಷ್ಟು ಈಸಿ ಇದೆ. ನಮ್ಗೆ ಏನಂದ್ರೆ ನಮ್ಮ ಧರ್ಮದಲ್ಲಿ ಇಷ್ಟು ಕಷ್ಟ ಇಲ್ಲ. ನೀವು ನಮಾಜ್ ಮಾಡಲೇಬೇಕು ಅಂದ್ರೆ ನಮಾಜಿನ ವೇಳೆಯಲ್ಲಿ ನಮಾಜ್ ಮಾಡಿ. ಸ್ವಲ್ಪ ಲೇಟ್ ಆಗಿಬಿಟ್ರೆ ಅಲ್ಲಿ ಇರೋ ತಕ್ಕರು ನೀವೇನು ಮಾಡ್ಬೋದು ಅಂದರೆ ಕ್ಲಬ್ ಮಾಡ್ಬೋದು. ಅಂದರೆ 5 ಬಾರಿ ನಮಾಜ್ ಮಾಡೋದನ್ನು 3 ಬಾರಿ ನಮಾಜ್ ಮಾಡ್ಬೋದು. ಇಲ್ಲ ಅದನ್ನು ಕೂತ್ಕೊಂಡು ನಮಾಜ್ ಮಾಡೋದು, ಸೆಪ್ರೇಟಾಗಿ ಕೂತ್ಕೊಂಡು ನಮಾಜ್ ಮಾಡ್ಬೋದು. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಹೀಗೆ ಕೈ ಕಟ್ಕೊಂಡು ನಮಾಜ್ ಮಾಡಬಹುದು. ನಾನು ಎಲ್ಲರೂ ಗುಂಪಾಗಿ ಸೇರ್ಕೊಂಡೇ ನಮಾಜ್ ಮಾಡಬೇಕಂತ ಇಲ್ಲ. ನೀವು ಆಚೆ ಇದ್ದೀರಾ ಪ್ರಯಾಣ ಮಾಡುವಾಗ. ಸೊ ಇಷ್ಟು ಕನ್ಸೆಷನ್ ಅಂತಾರಲ್ಲ ಸರ್, ಅದು ಸಾಮೂಹಿಕ ಪ್ರಾರ್ಥನೆಯ ಸಮಯನ? ಅದು ನನ್ನ ಜಸ್ಟ್ 5 ಬಾರಿ ನಮಾಜ್ ಮಾಡೋದು ಕೂಡ ಸಾಮೂಹಿಕ ನಮಾಜ್ ಆಗಿದೆ. ಜುಮ್ಮಾನಲ್ಲಿ, ಫ್ರೈಡೇನಲ್ಲಿ ಎಲ್ಲರೂ ಸೇರ್ಕೊಂಡು ನಮಾಜ್ ಮಾಡೋದು ಅದು ಕೂಡ ಸಾಮೂಹಿಕನೇ. ಬಟ್ ಏನಂದ್ರೆ ಹಲವಾರು ಜನರು ಏನ್ ಮಾಡಿದ್ದಾರೆ, ಆ ಜುಮ್ಮಾ ನಮಾಜ್ ಕೊಡುವ ಆ ಒಂದು ಇಂಟ್ರೆಸ್ಟ್ ಬೇರೆ 5 ಬಾರಿ ನಮಾಜ್ ಕೊಡ್ತಿಲ್ಲ. ಅದು ಹೇಗೆ ಜುಮ್ಮಾ ನಮಾಜ್ಗೆ ಎಲ್ಲರೂ ಸೇರ್ಕೊಂಡು ನಮಾಜ್ ಮಾಡಬೇಕು, ಅದೇ ರೀತಿನೇ 5 ಬಾರಿ ಕೂಡ ನಮಾಜ್ ಮಾಡಬೇಕು. ಆದರೆ ಹಂಗೆ ನಡೀತಿಲ್ಲ. ಯಾಕಂದರೆ ರೂಢೀಕರಣವಾಗಿ ಏನು ನಾವು ಜನರು ನೋಡ್ತಿದ್ವು ಹಂಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ 5 ಬಾರಿ ನಮಾಜ್ ಕೂಡ ಸಾಮೂಹಿಕ ನಮಾಜೆ. ನಾನೇನು ಹೇಳ್ಕೊಳ್ತೀನಿ ಅಂದರೆ ನಮಗೇನಂದರೆ ಬಹಳಷ್ಟು ಕನ್ಸೆಷನ್ಸ್ ಇರುವಾಗ ಅದನ್ನು ಉಪಯೋಗ ಮಾಡ್ಕೊಳ್ಳಿ.
ಯಾಕೆ ಕೂತ್ಕೊಂಡು ನಮಾಜ್ ಮಾಡಿ ಆರಾಮಾಗಿ ನೀವು ಸೆಪ್ರೇಟ್ ಆಗಿರಿ, ಯಾಕೆ ಸಾಮೂಹಿಕವಾಗಿ ಕೂತ್ಕೊಳ್ಬೇಕು? ಆರಾಮಾಗಿ ಹಿಂಗೆ ಕೂಡ ನಮಾಜ್ ಮಾಡ್ಬೋದು. ಹಂಗೆ ಮಾಡಿದ್ದೀನಿ. ಕಾರ್ನಲ್ಲಿ ಇರುವಾಗ ಒಂದೊಂದು ಟೈಮಲ್ಲಿ ಹಿಂಗೆ ಟೈಮ್ ಆಗಿಬಿಟ್ರೆ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಸಲಾಮ್ ಅಲೈಕುಮ್ ಫಿನಿಶ್, ಯಾರಿಗೂ ತೊಂದರೆ ಇಲ್ಲ. ಹಾಗಾಗಿ ನಾನೇನು ಹೇಳ್ಕೊಳ್ತೀನಿ, ನೀವು ಎಲ್ಲ ಕಡೆನೂ ಒಂದೇ ಪ್ರವಾದಿಯ ಒಂದು ವಚನದಲ್ಲಿ ಹೇಳಲಾಗಿದೆ, ನೀವು ರಸ್ತೆನಲ್ಲಿ ಜನರು ನಡೆಯೋ ಜಾಗದಲ್ಲಿ ನಮಾಜ್ ಮಾಡಬೇಡಿ ಅಂತಲೇ ಇದೆ ಕ್ಲಿಯರ್ ಆಗಿ. ಇಬ್ನು ಮಾಜಾನಲ್ಲಿ 7 ಜಾಗದಲ್ಲಿ ನಮಾಜ್ ಮಾಡಂಗಿಲ್ಲ. ಒಂದು ಗ್ರೇವ್ ಯಾರ್ಡು ಅಂದ್ರೆ ಸ್ಮಶಾನದಲ್ಲಿ, ಮತ್ತೆ ಕೆಲವು ಜಾಗ ಅಂದ್ರೆ ಕಸದ ತೊಟ್ಟಿಗಳು, ಕಸಾಯಿ ಖಾನೆಗಳು, ನೀವು ಬಾತ್ರೂಮ್ಗಳು, ಕರೆಕ್ಟ್ ಮತ್ತೆ ರೋಡ್ಸ್, ಪಾತ್ವೇಗಳು ನಮಾಜ್ ಮಾಡಂಗಿಲ್ಲ. ಇವೆಲ್ಲ ಪಾತ್ವೇಗಳಲ್ವಾ ಸರ್? ಏರ್ಪೋರ್ಟ್ ಅಲ್ಲಿ ಓಡಾಡೋ ಜಾಗ ಅಲ್ವಾ? ನನ್ಗೇನಂದ್ರೆ ಇದು ಪಾತ್ವೇ ಆಗ್ಲಿ ಪಾತ್ವೇ ಇಲ್ದೇ ಇರಲಿ, ಉದ್ದೇಶ ಸರ್ ಪ್ರಾರಂಭಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ.